ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ನಂದಿನಿ ಅಪ್ಪ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಿಡಿಸಲಾಗದ ಬಂದ ನನ್ನ ಹೊಸ ಕತೆ. ಎಲ್ಲರೂ ಓದಿ ಪ್ರೋತ್ಸಾಹಿಸಿ. ಹೇಗಿದೆ ಅಂತ ಹೇಳಿ ಕಡೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏಯ್, ಏನ್ ಮುಖ ನೋಡ್ತಿದ್ಯಾ, ಕೊಡೋ ಮಾಮೂಲಿ ಎಂದು ಜೋರಾಗಿ ಆವಾಜ್ ಹಾಕಿದ ರೌಡಿ ಜಗ್ಗ. ಅಣ್ಣ, ಈಗಿನ್ನೂ ಬೆಳಗ್ಗೆ ಬೋಣಿಗೆನೇ ಆಗಿಲ್ಲ ಕಣಣ್ಣ ಎಂದು ದೀನವಾಗಿ ಹೇಳಿದ ತಳ್ಳುಗಾಡಿಯಲ್ಲಿ ಹೂ ಮಾರುವ ಅಜ್ಜ ಸೋಮಪ್ಪ. ಇವತ್ತು ಬೋಣಿಗೆ ಆಗಿಲ್ಲ ಅಂದ್ರೆ ನೆನ್ನೆ ಆಗಿದ್ದನ್ನ ಏನೋ ಮಾಡಿದ್ಯಾ ಮುದ್ಯ, ಮುಚ್ಕೊಂಡು ಎತ್ತು ಎಂದು ಹೂವನ್ನು ಕಿತ್ತು ಬಿಸಾಕಲು ಹೋದರೆ ಜೇಬಲ್ಲಿ ಮಡದಿಯ ಔಷಧಿಯ ಸಲುವಾಗಿ ಇಟ್ಟುಕೊಂಡಿದ್ದನ್ನ ಕೊಟ್ಟುಬಿಟ್ಟ ಸೋಮಪ್ಪ ಕಣ್ತುಂಬಿಕೊಂಡೆ. ಅಣ್ಣ, ಪ್ರತಿ ಸಲ ಹೀಗೆ ಮಾಡ್ತೀಯ? ನಾನು ಕಮಾಯಿ ಮಾಡಿದ್ದನ್ನ ನೀನು ಕಿತ್ಕೋತೀಯ, ಇದು ನಿನಗೆ ನ್ಯಾಯ ಅನಿಸುತ್ತಾ ಎಂದು ಕೇಳಿದ ಜಗ್ಗ. ನ್ಯಾಯ ನೀತಿ ಅನ್ನೋದು ನಿನ್ನ ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ ಕಣೋ ಗುಗ್ಗು, ಕೊಡೋ ಮೊದಲು, ಇಲ್ಲಾಂದ್ರೆ ನನ್ನ ಕೆಲಸ ಮಾಡುತ್ತೆ ಎಂದು ಆವಾಜ್ ಹಾಕಿದ ಶಾಸ್ತ್ರಿ ಆರ್ಭಟ ಕೇಳಿ ಕೈನಲ್ಲಿರೋದನ್ನ ಕೊಟ್ಬಿಟ್ಟ ಜಗ್ಗ. ಇದನ್ನ ಕೊಟ್ರೆ ಜೇಬಲ್ಲಿರೋದು ಯಾರು ಕೊಡ್ತಾರೆ, ಬಿಚ್ಚೋ ಅದನ್ನು ಎಂದು ದಬಾಯಿಸಿ ಕೇಳಿದ ರೀತಿಗೆ ಉಗುಳು ನುಂಗಿದ ಜಗ್ಗ ಇವನ ಕಣ್ಣ ಇಲ್ಲ ಎಕ್ಸ್ರೇ ಮಿಷಿನ್ನ ಎಂದು ತನ್ನೊಳಗೆ ಹೇಳಿಕೊಂಡು ಎಲ್ಲವನ್ನೂ ಅವನ ಕೈಗೆ ಒಪ್ಪಿಸಿ ಅಲ್ಲಿಂದ ಮರೆಯಾಗಿದ್ದ ಜಗ್ಗ. ಇದಿಷ್ಟು ನೋಡುತ್ತಿದ್ದ ಜನ ಮಾತ್ರ ಮನಸ್ಸಲ್ಲೇ ಶಾಪ ಹಾಕುತ್ತಿದ್ದರು ಇಬ್ಬರಿಗೂ. ಏನಪ್ಪ, ಎಲ್ಲರೂ ಶಾಪ ಹಾಕಿ ಮುಗಿದರೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ಆ ಭಗವಂತ ನಿಮ್ಮ ಶಾಪ ಕೇಳೋ ಅಷ್ಟು ಪುರುಸೊತ್ತಲ್ಲಿ ಇಲ್ಲ ಎಂದು ಅಣಕವಾಡಿದ. ಮಾಮ, ಓ ಮಾಮ ಎಂದು ಕರೆಯುತ್ತಾ ಬಂದ ಪುಟ್ಟ ಹುಡುಗಿಯ ಸ್ವರ ಕೇಳಿ ಅವಳತ್ತ ನೋಡಿದ ಶಾಸ್ತ್ರಿ ಏನೇ ಎಂದು ಕೇಳಿದ, ಕಣ್ಣು ದೊಡ್ಡ ಮಾಡಿ ಹೆದರಿಸುವ ಹಾಗೆ. ಅರೇ ಮಾಮ, ನೀನು ಆ ಕಾರ್ಟೂನಲ್ಲಿ ಬರೋ ಡೆವಿಲ್ ಥರನೇ ಕಾಣಿಸ್ತೀಯ, ಸೋ ಸ್ವೀಟ್, ಈಗ ನನ್ನ ಶಾಲೆಗೆ ಬಿಡು, ಇವತ್ತು ಬಸ್ ಮಿಸ್ ಆಯ್ತು ಎಂದಳು ಮುದ್ದಾಗಿ. ಏಯ್ ಚೋಟ್ ಮೆಣಸಿನ್ಕಾಯಿ, ನನಗೆ ಡೆವಿಲ್ ಅಂತೀಯಾ? ನಾನ್ಯಾರು ಗೊತ್ತಾ ಎಂದು ರೇಗಿದಂತೆ ಕೇಳಿದ ಶಾಸ್ತ್ರಿ. ಗೊತ್ತು, ನೀನು ನನ್ನ ಮಾಮ ಎಂದು ನಗುತ್ತಾ ನುಡಿದವಳ ಮಾತು ಕೇಳಿ ಎಂಥವರ ಮೊಗದಲ್ಲೂ ಆದರೂ ನಗು ಮೂಡಬೇಕು. ಆದರೆ ಅಲ್ಲಿರುವುದು ಶಾಸ್ತ್ರಿ. ನಗು ಬದಲಿಗೆ ಮತ್ತಷ್ಟು ಕೋಪಿಸಿಕೊಂಡು ಹೋಗೆ ಇಲ್ಲಿಂದ ಎಂದು ಗದರಿದ. ಏಯ್ ಗೂಬೆ, ಇವತ್ತು ಬಸ್ ತಪ್ಪಿಸಿಕೊಂಡಿದ್ದೇನೆ, ಬಂದೆ ಇರು, ಮಾಡ್ತೀನಿ ನಿಂಗೆ ಎಂದು ಕೈಯಲ್ಲಿ ಕೋಲು ಹಿಡಿದು ಗದರುತ್ತಾ ಬಂದ ಅಮ್ಮನ ನೋಡಿದ ಪುಟಾಣಿ ಮಾಮ ಎಂದು ಅಳುಮುಖ ಮಾಡಿದ್ದೇ ಅವಳನ್ನ ಗುರಾಯಿಸಿದ ಶಾಸ್ತ್ರಿ ಬಾ ಎಂದು ಕೈ ಚಾಚಿ ಅವಳನ್ನ ಎತ್ತಿ ತನ್ನ ಬುಲೆಟ್ ಮೇಲೆ ಕೂರಿಸಿಕೊಂಡು ಝುಯ್ ಅಂತ ಧೂಳೆಬ್ಬಿಸುತ್ತಾ ಅಲ್ಲಿಂದ ಹೋದರೆ ಅಲ್ಲೇ ಇದ್ದವರೆಲ್ಲ ತಲೆ ಕೊಡವಿದರು. ಇದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ನಿತ್ಯವೂ ನಡೆಯುವ ದೃಶ್ಯ. ಬುಲೆಟ್ ನಿಲ್ಲಿಸಿ ಮಗುವನ್ನು ಇಳಿಸಿದ ಶಾಸ್ತ್ರಿ ಅಲ್ಲೇ ಇದ್ದ ವಾಚ್ಮೆನ್ನ ಕರೆದು ಮಗುವನ್ನು ಅವರಿಗೆ ಒಪ್ಪಿಸಿ ಅಲ್ಲಿಂದ ತಿರುಗಿ ನೋಡದೆ ನಡೆದಿದ್ದ. ಪುಟಾಣಿ ಬಾಯಿ ಎಂದರೂ ಕೇಳದ ಹಾಗೆ. ಸಂಜೆ ಹೊತ್ತಿಗೆ ಮನೆ ಬಾಗಿಲು ತಟ್ಟಿದ ಶಬ್ದ ಕೇಳಿ ಬಾಗಿಲು ತೆರೆದ ಸೋಮಪ್ಪನಿಗೆ ಯಾರೂ ಕಾಣದೇ ಇದ್ದಾಗ ಹಾಗೆ ಅತ್ತಿತ್ತ ಕಣ್ಣಾಡಿಸಿದ. ಆಗಲೇ ಕಂಡಿದ್ದು ಮನೆಯ ಚಿಲಕಕ್ಕೆ ಸಿಗಿಸಿದ ಕವರ್. ತೆಗೆದು ನೋಡಿದವರಿಗೆ ಮಡದಿಯ ಔಷಧಿ ಜೊತೆಗೆ ಬಿರಿಯಾನಿ ಕೂಡ ಇತ್ತು. ಜಾರಿದ ಕಂಬನಿ ಒರೆಸಿಕೊಂಡು ಬಾಗಿಲ ಹಾಕಿ ಒಳಗೆ ನಡೆದ ಸೋಮಪ್ಪ ಮಡದಿಗೆ ತಟ್ಟೆಗೆ ತಿಂಡಿ ಹಾಕಿ ಕೊಟ್ಟವರು ತಾವೂ ಅವರ ಜೊತೆ ತಿಂದಿದ್ದರು. ನಂತರ ಮಡದಿಗೆ ಮಾತ್ರೆ ಕೊಟ್ಟು ಆರಾಮವಾಗಿ ಮಲಗಿದವರಿಗೆ ನಾಳೆಯ ಚಿಂತೆ ಕಾಡಲಿಲ್ಲ. ಬಡಿಸು ಬಡಿಸು, ಇನ್ನೂ ತಿಂದು ಕೊಬ್ಬಲಿ ನಿನ್ನ ಮಗ ಮತ್ತಷ್ಟು. ಜನರನ್ನ ಹೆದರಿಸೋಕೆ ಶಕ್ತಿ ಬೇಕಲ್ವಾ ಎಂದು ಸಿಟ್ಟಲ್ಲಿ ರೇಗಿದರು ಶಂಕರಶಾಸ್ತ್ರಿಗಳು. ಪತಿಯ ಮಾತಿಗೆ ಹೆದರಿ ಉಗುಳು ನುಂಗುತ್ತಾ ನಿಂತ ಮಡದಿ ಅನಸೂಯ ಬಾಯಿ ಬಿಟ್ಟು ಏನೊಂದು ಹೇಳದೆ ಉಳಿದರೆ, ತಾತ, ಊಟ ಮಾಡುವಾಗ ಬೈಬಾರ್ದು ಅಂತ ಅಮ್ಮನಿಗೆ ಹೇಳ್ತೀಯ, ಆದರೆ ನೀನೇ ಈಗ ಬೈತಿದ್ಯಾ ಎಂದು ಪ್ರಶ್ನೆ ಮಾಡಿದಳು ಪುಟಾಣಿ ಸ್ವಪ್ನ. ಏಯ್ ಚೋಟ್ ಮೆಣಸಿನ್ಕಾಯಿ, ನನ್ನಪ್ಪನ್ನೇ ಪ್ರಶ್ನೆ ಮಾಡ್ತೀಯಾ? ತಿಂದಾಗಿದೆ ತಾನೇ, ಹೋಗಿ ಬಿದ್ಕೊಳೆ ಎಂದು ರೇಗಿದ ಶಾಸ್ತ್ರಿ. ನರಸಿಂಹ ಶಾಸ್ತ್ರಿ ಆ ಮನೆಯ ಮಗ, ಜೊತೆಗೆ ಈ ಕಥೆಯ ನಾಯಕ. ಶಾಸ್ತ್ರಿ, ನಿಂಗೇನು ಹೇಳೋರು ಕೇಳೋರು ಇಲ್ವೇನೋ, ಯಾಕೋ ಹೀಗೆಲ್ಲ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀಯಾ? ಹೆಸರಿಗೆ ಓದಿರೋದು 2 ಡಿಗ್ರಿ, ಆದರೆ ಮಾಡೋದು ಮಾತ್ರ ಮನೆ ಹೆಸರು ಹಾಳು ಮಾಡೋ ಕೆಲಸ. ಎಲ್ಲ ಬಂದು ನಿನ್ನ ತಮ್ಮ ಯಾಕೆ ಹೀಗೆ ಮಾಡೋದು ಅಂದರೆ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ ಎಂದು ಬಾರದ ಕಂಬನಿ ಒರೆಸಿಕೊಂಡು ಕೇಳಿದಳು ನೈದಿಲೆ ಶಾಸ್ತ್ರಿ, ಆ ಮನೆಯ ಹಿರಿಮಗಳು. ಅಷ್ಟೊಂದು ಅವಮಾನ ಆದರೆ ಧಾರಾಳವಾಗಿ ತಮ್ಮ ಗಂಡ ಇದ್ದಲ್ಲಿಗೆ ಹೋಗಬಹುದು. ದುಬೈನಲ್ಲಿ ಪಾಪ ಅವರೊಬ್ಬರೇ ಊಟ ತಿಂಡಿ ಅಂತೆಲ್ಲ ಕಷ್ಟಪಡ್ತಿದ್ದಾರೆ ಎಂದ ಶಾಸ್ತ್ರಿ. ಹೋಗ್ತಿದ್ದೆ ಕಣಪ್ಪ, ಹೋಗ್ತಿದ್ದೆ, ನನ್ನ ಹೊಟ್ಟೆ ಹೀಗೆ ಇಲ್ಲ ಅಂದಿದ್ರೆ ಎಂದು ತನ್ನ ಉಬ್ಬಿದ ಹೊಟ್ಟೆಯ ತೋರಿಸಿದಳು ನೈದಿಲೆ.
ಕಳ್ಳನಿಗೊಂದು ಪಿಳ್ಳೆನೆವ್ವ ಎಂದು ಶಾಸ್ತ್ರಿ ಜೋರಾಗಿ ತೇಗಿದರೆ, ನೋಡಿ ಅಮ್ಮ ಹೇಗೆ ಹೇಳ್ತಾನೆ ನಿಮ್ಮ ಸುಪುತ್ರ ಅಂತೇಳಿ, ಇಷ್ಟೇ ಅಲ್ವಾ ನಮ್ಮಂಥ ಹೆಣ್ಣು ಮಕ್ಕಳ ಹಣೆಬರಹ ಎಂದು ನಾಟಕೀಯವಾಗಿ ಹೇಳಿ ಬಾರದ ಕಣ್ಣೀರು ಒರೆಸಿದರೆ, ಸಾಕು ಕಣೆ ಅಕ್ಕ, ಇನ್ನೂ ಜೋರಾಗಿ ತಿಕ್ಕಿದರೆ ಕಣ್ಣುಗುಡ್ಡೆ ಒಳಗೆ ಹೋದರೆ ಕಷ್ಟ ಎಂದು ಹೇಳಿ, ಅಮ್ಮ ನಾಳೆ ಬೆಳಗ್ಗೆ ಸ್ವಲ್ಪ ಬೇಗ ಏಳಿಸಿ ಆಯ್ತಾ ಎಂದು ಅಮ್ಮನ ಕೆನ್ನೆಗೆ ಮುತ್ತಿಟ್ಟು ಸೀದಾ ತನ್ನ ಕೋಣೆಗೆ ನಡೆದರೆ ಅವನನ್ನೇ ಹಿಂಬಾಲಿಸಿದಳು ಚೋಟ್ ಮೆಣಸಿನಕಾಯಿ. ಶಂಕರ್ ಶಾಸ್ತ್ರಿಗಳು ಆ ಕುಟುಂಬದ ಹಿರಿತಲೆ, ಜೊತೆಗೆ ಊರಿನ ದೇವಾಲಯದ ಪ್ರಧಾನ ಅರ್ಚಕರು. ಇನ್ನು ಅನಸೂಯ ಗಂಡನಿಗೆ ತಕ್ಕ ಹೆಂಡತಿ, ಹೆಸರಿಗೆ ತಕ್ಕಂತೆ ಸಾಧ್ವಿ. ಅವರಿಗೆ 2 ಮಕ್ಕಳು. ಹಿರಿಯವಳು ನೈದಿಲೆ. ಪಕ್ಕದ ಬೀದಿಯಲ್ಲಿರೋ ಸುಹಾಸ್ಗೆ ಮದುವೆ ಮಾಡಿ ಕೊಟ್ಟಿದ್ದರು. ಹೇಳಿಕೊಳ್ಳೋಕೆ ಸೋದರ ಸಂಬಂಧವೇ. ಸದ್ಯಕ್ಕೆ ಸುಹಾಸ್ ದುಬೈನಲ್ಲಿ ಕೆಲಸ ಮಾಡ್ತಿದ್ರೆ, ಅತ್ತೆ ಮಾವ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಹಾಗಾಗಿ ನೈದಿಲೆಯ ಸದ್ಯದ ವಾಸ ತವರು ಮನೆಯಲ್ಲೇ. ಇನ್ನು ಕಿರಿಯ ಮಗ ನರಸಿಂಹಶಾಸ್ತ್ರಿ, ಹೆಸರಿಗೆ ತಕ್ಕಂಥವನು. ಮಾಸ್ಟರ್ ಮಾಡಲು ಪರ ಊರಿಗೆ ಹೋಗಿದ್ದವ ಮರಳಿ ಬಂದಾಗ ರೌಡಿಯಾಗಿದ್ದ ಕಾರಣ ಇನ್ನೂ ನಿಗೂಢವೇ. ಮಗನ ತಿದ್ದಲು ಸಾಕಷ್ಟು ಪ್ರಯತ್ನಪಟ್ಟು ಸೋತಿದ್ದಾರೆ. ಶಾಸ್ತ್ರಿಗಳು 4 ವರ್ಷದ ಹಿಂದೆ ಮಗ ಅಂದರೆ ಹೀಗಿರಬೇಕು ಅಂತಿದ್ದ ನರಸಿಂಹಶಾಸ್ತ್ರಿ ಈಗ ಅದಕ್ಕೆ ಅಪವಾದ ಅನ್ನುವ ಹಾಗಿದ್ದಾನೆ. ಇದಿಷ್ಟು ಕುಟುಂಬದ ಪರಿಚಯ. ಸದ್ಯಕ್ಕೆ ಇಷ್ಟು ಸಾಕು ಬಿಡಿ.